ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮದ ನಿರಂಜನ ಶೂನ್ಯ ಪೀಠ, ವೀರಶೈವ ಸನಾತನ ಸಂಸ್ಕೃತಿ ಸಂಶೋಧನಾ ಅಧ್ಯಯನ ಕೇಂದ್ರ, ಬೇಡಜಂಗಮ ಧರ್ಮಪೀಠ, ಶಿವಾಚಾರ್ಯರ ತರಬೇತಿ ಕೇಂದ್ರ, ಈ ನಮ್ಮ ಪೀಠದಿಂದ ಇವತ್ತಿನ ಪ್ರವಚನವನ್ನು ಎಲ್ಲರೂ ಸವಿಯೋಣ. ಈಗ ನಾನು ನಿರಂತರವಾಗಿ ವೀರಶೈವ ಧರ್ಮದ ಬಗ್ಗೆ ಸಂಶೋಧನೆಯನ್ನು ಬಹಳ ಆಳವಾಗಿ, ಬಹಳ ಗಹನವಾಗಿ, ಬಹಳ ಸಾರವತ್ತಾಗಿ, ಆಸಕ್ತಿಯಿಂದ ನನ್ನ ಜೀವನದ 15 ವರ್ಷಗಳ ಕಾಲ ಅದಕ್ಕಾಗಿ ಒತ್ತೆ ಇಟ್ಟು ಬಹಳ ತಲೆಕೆಡಿಸಿಕೊಂಡು ವೀರಶೈವದ ಮೂಲ ಏನಿರ್ಬೋದು, ಪಂಚಪೀಠಗಳ ಮೂಲ ಏನಿರ್ಬೋದು, ಜಂಗಮರ ಮೂಲ ಏನಿರ್ಬೋದು ಅಂತಕ್ಕಂಥ ವಿಷಯದ ಬಗ್ಗೆ ಬಹಳ ಜಿಜ್ಞಾಸೆಯಿಂದ ಸಾಕಷ್ಟು ಅಧ್ಯಯನ ಮಾಡಿ, ಸಾಕಷ್ಟು ವಿದ್ವಾಂಸರ ಬಳಿಗೆ ಹೋಗಿ, ಅವರ ಮನೆಗಳಿಗೆ ನನ್ನ ಕೆಲಸವನ್ನು ಬಿಟ್ಟು ಹೋಗ್ತಾ ಬರ್ತಾ ಇದ್ದು, ಚಿದಾನಂದ ಮೂರ್ತಿಯವರೇ ಆಗಿರ್ಬೋದು, ಕಲಬುರ್ಗಿಯವರ ವಿಷಯನೇ ಆಗಿರ್ಬೋದು, ಇ.ಜಿ. ಶಾಂತವೀರಯ್ಯನವರು, ಸಾಸಿ ಮರಳಯ್ಯನವರು ಮತ್ತು ಇನ್ನೂ ಹಲವಾರು ಜನ ಸಾಹಿತಿಗಳ ಬಳಿ ಮತ್ತು ಫೋನ್ ಸಂಪರ್ಕದಲ್ಲೂ ಕೂಡ ಸಂಗಮೇಶ್ ಸವದತ್ತಿ ಮಠ ಅವರು, ಎಸ್.ಎಂ. ಹಿರೇಮಠ ಅವರು, ಬಿ.ಎಂ. ಆರಾಧ್ಯರವರು, ಹೀಗೆ ಹಲವಾರು ಸಂಶೋಧಕರ ಬಳಿ ನಾನು ಡಾಕ್ಟರ್ ಎಂ. ಶಿವಕುಮಾರ ಸ್ವಾಮಿಗಳವರು, ಸಿ. ಶಿವಕುಮಾರ ಸ್ವಾಮಿಗಳವರು, ಎಂ. ಜಿ. ನಾಗರಾಜ್ ಅವರು, ಇದಲ್ಲದೆ ಮತ್ತೆ ನನಗೆ ಸಂಶೋಧನಾ ವಿದ್ಯೆಯನ್ನು ಧಾರೆ ಎರೆದು ನನಗೆ ಪದವಿ ಪ್ರದಾನ ಮಾಡಿದಂಥ ಪಿ ವಿ ಕೃಷ್ಣಮೂರ್ತಿಯವರು, ದೇವರಕೊಂಡ ರೆಡ್ಡಿಯವರು, ದೇವರಾಜ ಸ್ವಾಮಿಯವರು, ವಸಂತಲಕ್ಷ್ಮಿಯವರು, ಈ ಎಲ್ಲ ವಿದ್ವಾಂಸರ ಬಳಿ ನಾನು ಸಾಕಷ್ಟು ಇದರ ಬಗ್ಗೆ ಜಿಜ್ಞಾಸೆ ಚರ್ಚೆಯನ್ನು ಮಾಡಿ ಸಾಕಷ್ಟು ಗ್ರಂಥಗಳನ್ನು ಕೂಡ ಸಂಗ್ರಹ ಮಾಡಿಟ್ಕೊಂಡು ನಿರಂತರವಾಗಿ ನಾನು ವೀರಶೈವ ಧರ್ಮದ ಸೇವೆಯನ್ನು ಮಾಡ್ತಾ ಬಂದೆ. ಜೊತೆಗೆ ಇತ್ತೀಚೆಗೆ ಪ್ರವಚನವನ್ನು ಕೂಡ ಮಾಡಲಿಕ್ಕೆ ಆರಂಭ ಮಾಡಿದೆ. ಯಾತಕ್ಕೆ ಅಂದರೆ ಪ್ರವಚನ ರೂಪದಲ್ಲಿ ಮಾಡುವುದರಿಂದ ಸುಲಭವಾಗಿ ಅರ್ಥ ಆಗುತ್ತೆ. ಫೇಸ್ಬುಕ್ಕು ಇತ್ಯಾದಿ ಮಾಧ್ಯಮಗಳಲ್ಲಿ ಬರೆಯೋದರಿಂದ ಬಹಳ ಜನಗಳು ನಮ್ಮನ್ನು ಅಗೌರವ ಭಾವಿಸ್ತಾರೆ, ಅದು ಬೇಡ ಅಂತ ಇದ್ದೆ. ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ನಮ್ಮನ್ನು ಪದೇ ಪದೇ ಸುಮ್ಮನೆ ಕೆಣಕ್ತಾ ಇರೋದ್ರಿಂದ ಸಣ್ಣ ಮಕ್ಕಳು ಬಂದ್ಬಿಟ್ಟು ದೊಡ್ಡವ್ರನ್ನ ಕೆಣಕ್ತಾರಲ್ಲ, ಆ ಮಟ್ಟದಲ್ಲಿ ನಮಗೆ ಅಂಥ ಅನುಭವಗಳನ್ನು ಮಾಡಿಕೊಟ್ಟರು. ಅವರು ಯಾರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ವೀರಶೈವ ಧರ್ಮವನ್ನು ಕೆಣಕ್ತಕ್ಕಂಥವ್ರು ಯಾರು, ಯಾಕೆ ಕೆಣಕ್ತಾ ಇದ್ದಾರೆ, ಅವ್ರ ಉದ್ದೇಶ ಏನು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಸಮಾಜದಲ್ಲಿ ಗೊತ್ತಿದೆ. ಅದರಿಂದ ನಾನು ಅವ್ರನ್ನ ಬಾಯಿ ಬಿಟ್ಟು ಹೇಳಲಿಕ್ಕೆ ಹೋಗೋದಿಲ್ಲ. ಕಳ್ಳರ ಮನಸ್ಸು ಉಳ್ಳುಳ್ಳಿಗೆ ಅನ್ನಂಗೆ ಅವರಿಗೆ ಗೊತ್ತಾಗುತ್ತೆ. ಅದರಿಂದ ಮತ್ತೆ ಕುಂಬಳಕಾಯಿ ಮುಟ್ಟು ನೋಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಈ ಪ್ರವಚನ ಮಾಧ್ಯಮವನ್ನು ಆರಿಸಿಕೊಂಡೆ. ಯಾಕಂದರೆ ಮಠಸ್ಥರಾಗಿರತಕ್ಕಂಥ ನಮಗೆ, ಮಠಸ್ಥ ಪರಂಪರೆಯಲ್ಲೇ ಬಂದಂಥ ಜಂಗಮರಿಗೆ ಕಾವಿ ಲಾಂಛನ, ಮಠಸ್ಥಿಕೆ, ಧರ್ಮ ಪ್ರವಚನ ಇವೇನು ಬಹಳ ದೊಡ್ಡ ವಿಷಯ ಅಲ್ಲ. ನನಗೆ ನನ್ನ ಪೂರ್ವಾಶ್ರಮ, ನಾನು ಬೆಳೆದಿರ್ತಕ್ಕಂಥ ಪಿತೃ ಮನೆತನ, ಮಠ ಮತ್ತು ತವರು ತಾಯಿ ಕಡೆ ಎರಡೂ ಕಡೆನೂ ಮಠದ ಪರಂಪರೆ ಇರೋದರಿಂದ ನಮಗೆ ಮಠಗಳು, ಸ್ವಾಮಿಗಳು, ಕಾವಿ ಪ್ರವಚನ, ವೀರಶೈವ ಧರ್ಮ, ಅಷ್ಟಾವರಣ ಪಂಚಾಚಾರ ಶಟಸ್ಥಲ, ವೀರಶೈವ ಇತಿಹಾಸದ ಚರಿತ್ರೆ, ಕೈಲಾಸದ ವರ್ಣನೆ, ಶರಣರ ವಿಚಾರಗಳು, ಪುರಾಣ ಪ್ರವಚನಗಳು ಯಾವುದೂ ಕೂಡ ಹೊಸದಲ್ಲ. ಭಜನೆ, ಪಾರಾಯಣ ಎಲ್ಲ ವಿಷಯಗಳು ಕೂಡ ಅಧ್ಯಾತ್ಮ ವೇದಾಂತ, ವೀರಶೈವ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಇವ್ಯಾವೂ ಕೂಡ ನಮ್ಗೆ ಹೊಸವಲ್ಲ. ಸಾಕಷ್ಟು ಬಾಲ್ಯದಿಂದಲೇ ಇವುಗಳನ್ನು ಹುಟ್ಟುತ್ತಿದ್ದಂಗೆ ಕಾವಿ ನೋಡ್ಕೊತಾನೆ ಬಂದಿದ್ದೀವಿ ನಾವು. ನಮ್ಮ ತಾಯಿಯ ತವರೂರು ಆರ್ನಳ್ಳಿ ಕೋಡಿ ಮಠ, ಅಲ್ಲೂ ಕೂಡ ಒಳ್ಳೆ ಹರಿಕತೆ ಮತ್ತು ಪುರಾಣ ಪ್ರವಚನಗಳು,
ಪವಾಡ ಪುರುಷರ ಗದ್ದಿಗೆಗಳು ಇರುವುದರಿಂದ ಮತ್ತು ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದಲೂ ಕೂಡ ಆ ಮಠವನ್ನು ಉಳಿಸಿಕೊಂಡು ಬಂದಂಥ ಜಂಗಮರು ನಮ್ಮ ಪೂರ್ವಿಕರೇ ಆಗಿದ್ದರಿಂದಲೂ ಮತ್ತು ನಮ್ಮ ಇಲ್ಲಿ ನಾನು ಬೆಳೆದಂಥ ತಂದೆಯ ಮನೆಯ ಕಡೆಯೂ ಕೂಡ ಪಂಚಮಠಗಳ ಪರಂಪರೆ ಇರುವುದರಿಂದಲೂ ಸುತ್ತಲಿನ ಹಳ್ಳಿಗಳಲ್ಲಿ 5 ಊರುಗಳಲ್ಲಿ 5 ಮಠಗಳು ಇರುವುದರಿಂದಲೂ ಮತ್ತು ನಮ್ಮ ಮನೆತನದಲ್ಲಿ ದೊಡ್ಡ ಸಿದ್ದಯ್ಯ ಮತ್ತು ಸಣ್ಣ ಸಿದ್ದಯ್ಯ ಅಂತಕ್ಕಂಥ ಇಬ್ಬರು ಚರಂತರು ಶಿವಾಚಾರ್ಯರು ರಾಮಗಿರಿ ಕರಿಸಿದ್ದೇಶ್ವರರೊಡಗೂಡಿ ಸಿದ್ಧಲಿಂಗೇಶ್ವರರೊಡನೆ ಎಡೆಯೂರು ಸಿದ್ಧಲಿಂಗೇಶ್ವರರೊಡನೆ ಹಂಪೆಯ ಬುಕ್ಕಸಾಗರ ಮಠದಿಂದ ಹೊರಟಂಥ ವೀರಶೈವ ಧರ್ಮ ಪ್ರಸಾರಕ್ಕೆ ತಾವೂ ಕೂಡ ಅವರ ಜೊತೆ ಕೈಜೋಡಿಸಿ ಸಂಚಾರ ಮಾಡಿದ್ರು ಅಂತಕ್ಕಂಥದ್ದು ಮಹತ್ವದ ವಿಷಯ. ಅವರ ಗದ್ಗೆಗಳು ಇವತ್ತು ಕೂಡ ನಮ್ಮ ಹೆಬ್ಬಳ್ಳಿ ಮಠದ 8 ಕಂಬದ ಮಠದಲ್ಲಿ ಇದ್ದಾವೆ ಅಂತಕ್ಕಂಥದ್ದು ಕೂಡ ಒಂದು ಸಂಶೋಧನೆಯ ವಿಷಯ ಅದು. ಮತ್ತು ನಮ್ಮ ಮಠಕ್ಕೂ ಕೂಡ ಒಂದು ಇತಿಹಾಸದ ಬಹಳ ಪ್ರಶಂಸೆ ಪಡತಕ್ಕಂಥ ವಿಷಯ, ಐತಿಹಾಸಿಕ ಮಹತ್ವದ ವಿಷಯ. ಅದೇ ರೀತಿಯಾಗಿ ನಮ್ಮ ಮನೆತನದಿಂದ ಒಂದು ಕನ್ಯವನ್ನು ರಾಮಗಿರಿಗೆ ಕೊಡಲಾಗಿತ್ತು. ಸದಾಶಿವ ರಾಮರುದ್ರಯ್ಯ ಅಂತಕ್ಕಂಥವರಿಗೆ ಕೊಡಲಾಗಿತ್ತು. ಅವರ ಹೊಟ್ಟೆಯಲ್ಲಿ ರಾಮಗಿರಿ ದೇವರು, ಬೋಳದೇವರು, ನಿರ್ವಾಣ ದೇವರು, ಕರಿಸಿದ್ದೇವರು ಅಂತಕ್ಕಂಥ 4 ಜನ ಹುಟ್ಟಿದರು. ಅವರಲ್ಲಿ ರಾಮಗಿರಿ ಕರಿಸಿದ್ದೇಶ್ವರರೊಬ್ಬರು, ನಿರ್ವಾಣ ದೇವರೊಬ್ಬರು, ರಾಮಗಿರಿ ದೇವರು ಮತ್ತು ಬೋಳದೇವರು ಅಂತಕ್ಕಂಥವರು ಎಡೆಯೂರು ಸಿದ್ಧಲಿಂಗೇಶ್ವರರ ಉತ್ತರಾಧಿಕಾರಿಗಳೇ ಆಗಿದ್ದಾರೆ. ಈ ಸಂಶೋಧನೆಯನ್ನು ನಾನು ಬಹಳ ಚೆನ್ನಾಗಿ ಕ್ಷೇತ್ರ ಕಾರ್ಯ ಮಾಡಿ ಹಲವಾರು ಗ್ರಂಥಗಳಿಂದಲೂ ಸ್ಥಳೀಯ ಮಠಗಳ ಇತಿಹಾಸದಿಂದಲೂ ನಮ್ಮ ಮಠದ ಇತಿಹಾಸವನ್ನು ಸೇರಿ ಎಲ್ಲವನ್ನೂ ಸೇರಿಸಿ ಅಲ್ಲಿರತಕ್ಕಂಥ ಹೊಸದುರ್ಗ ತಾಲೂಕಿನಲ್ಲಿರತಕ್ಕಂಥ ಪುಣ್ಯಕ್ಷೇತ್ರಗಳಾಗಿರತಕ್ಕಂಥ ರಾಮಗಿರಿಯ ಕರಿಸಿದ್ದೇಶ್ವರ ಬೆಟ್ಟ ಮತ್ತು ಅದೇ ತಾಲೂಕಿನ ಹಾಲರಾಮೇಶ್ವರ ಲಿಂಗ ಮತ್ತು ದಶರಥರಾಮೇಶ್ವರ ಲಿಂಗ, ಹೊನ್ನವಳ್ಳಿ ಕರಿಸಿದ್ದೇಶ್ವರ ಮಠ, ಹಂಪೆಯ ಬುಕ್ಸಾಗರ ಕರಿಸಿದ್ದೇಶ್ವರ ಮಠ ಮತ್ತು ಬೆಂಗಳೂರಿನ ಕರಿಸಿದ್ದೇಶ್ವರ ಮಠ, ಈ ರೀತಿಯಾಗಿ ಬೇರೆ ಬೇರೆ ಶಿವಗಂಗೆ, ಹೀಗೆ ಎಲ್ಲ ಮಠಗಳನ್ನು ನಾನು ಸುತ್ತಿ ಕ್ಷೇತ್ರ ಕಾರ್ಯ ಮಾಡಿ ಸಿದ್ಧರ ಬೆಟ್ಟ ಹೀಗೆ ಮಾಡಿ ಅದರ ಒಂದು ಅಧ್ಯಯನವನ್ನು ಮುಗಿಸಿ ನಾನು ವೀರಶೈವ ಧರ್ಮದ ಸಮಗ್ರ ವಿಷಯವನ್ನು ರೇವಣಸಿದ್ಧರು ಯಾರು, ರೇಣುಕಾಚಾರ್ಯರು ಯಾರು, ಎಷ್ಟು ಜನ ರೇವಣಸಿದ್ಧರಿದ್ದಾರೆ, ರೇಣುಕಾಚಾರ್ಯರ ಪರಂಪರೆ ಏನು, ಅವ್ರ ಜೊತೆ ಸಿದ್ದರಾಮ ಮತ್ತು ಮರಳುಸಿದ್ಧರು ಯಾತಕ್ಕೋಸ್ಕರ ಸಂಚಾರ ಮಾಡಿದರು, ಇಂಥ ಎಲ್ಲ ವಿಷಯಗಳನ್ನು ನಾನು ಕ್ರೋಢೀಕರಣ ಮಾಡಿ ಪುಸ್ತಕದಿಂದ ಮಸ್ತಕಕ್ಕೆ ಸಂಯೋಜಿಸಿ ಇಟ್ಟುಕೊಂಡಿದ್ದೇನೆ. ಇಂಥ ಸಂದರ್ಭದಲ್ಲಿ ಬಹಳ ಗಹನವಾಗಿರತಕ್ಕಂಥ ಕೆಲವು ವಿರೋಧಾಭಾಸಗಳು ಬಂದವು. ಅವೇನು ಅಂತಂದರೆ, ವೀರಶೈವರು ಕುರುಬರು, ರೇವಣಸಿದ್ಧರು ಕುರುಬರು, ಇಂಥ ಒಂದು ಅಧಿಕ ಪ್ರಸಂಗಿ ಸುಳ್ಳು ಸಂಶೋಧನೆಗಳನ್ನು ಮಾಡಿದ್ದೇವೆ ಅಂತಕ್ಕಂಥ ಸಂಶೋಧನೆ ಹೆಸರಿನಲ್ಲಿ ಯಾರದೋ ಕುಮ್ಮಕ್ಕಿನಿಂದ ವೀರಶೈವರ ಜಂಗಮರ ತೇಜೋವಧೆಯನ್ನು ಮಾಡಬೇಕು, ತನ್ಮೂಲಕ ತಾವು ಕೆಳವರ್ಗದವರು ಕಾವಿಯೊಂದಿಗೆ ಮೆರೆಯಬೇಕು ಅಂತಕ್ಕಂಥ ಒಂದು ಹುನ್ನಾರವನ್ನು ಇಟ್ಟುಕೊಂಡು ಮಾಡಿದ್ದಂಥದ್ದು ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಸಾವಿರಾರು ವರ್ಷಗಳಿಂದಲೂ ಜಂಗಮರಾಗಿ ಇದ್ದಾರೆ, ಇತರ ಜಾತಿಯವರು ಇತರ ಜಾತಿಯವರಾಗೇ ಇದ್ದಾರೆ, ಕುರುಬರು ಕುರುಬರಾಗೇ ಇದ್ದಾರೆ. ಕೊಲ್ಲಿಪಾಕಿಯಲ್ಲಿ ರೇವಣಸಿದ್ಧರು ಇದ್ದದ್ದು ನಿಜ, ಅವರು ರೇಣುಕಾಚಾರ್ಯರಾಗಿದ್ದು ನಿಜ. ಅಲ್ಲೇ ಓದಿ ಅಲ್ಲಿರ್ತಕ್ಕಂಥ ಸೋಮೇಶ್ವರ ಲಿಂಗದಲ್ಲಿ ಉತ್ಪತ್ತಿ ಅಂತ ಹೇಳ್ತಾರೆ, ಗ್ರಂಥಗಳು ಹೇಳುತ್ತೆ. ಆದರೆ ಪ್ರತಿಯೊಬ್ಬ ಸಹಜ ಮಾನವನು ಕೂಡ ಕಲ್ಲಿನ ಲಿಂಗದಲ್ಲಿ ಉತ್ಪತ್ತಿಯಾಗಲಿಕ್ಕೆ ಸಾಧ್ಯವಿಲ್ಲ. ಲಿಂಗೋದ್ಭವ ಅಂತಂದರೆ ಒಂದು ದೀಕ್ಷೆಯಿಂದ ಲಿಂಗೋದ್ಭವ ಆಗ್ತಕ್ಕಂಥದ್ದು, ಇನ್ನೊಂದು ಹುಟ್ಟತಕ್ಕಂಥದ್ದು, ಇನ್ನೊಂದು ಆ ಲಿಂಗಕ್ಷೇತ್ರದಲ್ಲಿ ಗುರುವಿನಿಂದ ಉಪದೇಶವನ್ನು ಹೊಂದಿ ಅಲ್ಲಿಂದ ಧರ್ಮ ಪ್ರಸಾರದ ಅಪ್ಪಣೆಯನ್ನು ಪಡೆದು ಎಲ್ಲ ಕಡೆ ಧರ್ಮ ಸಂಚಾರವನ್ನು ಮಾಡಿ ನಂತರ ಬಂದು ಅದೇ ಲಿಂಗದಲ್ಲಿ ಮತ್ತೆ ಐಕ್ಯವಾಗ್ತಕ್ಕಂಥದ್ದು ಈ ಲಿಂಗೋದ್ಭವ ಮತ್ತು ಲಿಂಗೈಕ್ಯಗಳ ಕಲ್ಪನೆ ಇದೆ. ಮತ್ತು ವೀರಶೈವರ ಮೂಲ ಪ್ರತಿಯೊಬ್ಬರೂ ಲಿಂಗೋದ್ಭವರು, ಪ್ರತಿಯೊಬ್ಬರು ಅಂತಕ್ಕಂಥ ಒಂದು ಕಲ್ಪನೆ ಕೂಡ ಇದೆ. ಯಾಕಂದರೆ ಶೈವರು ಶಿವಭಕ್ತರೆಲ್ಲ ಶಿವಭಕ್ತರಾದ್ದರಿಂದ ಲಿಂಗ ಭಕ್ತರವರು ಲಿಂಗದಿಂದಲೇ ಉದ್ಭವ ಆಗಬೇಕು.
ಯಾಕಂದರೆ ಶೈವ ವೀರಶೈವರಿಗೆ ಲಿಂಗ ಇದೆ, ಬ್ರಾಹ್ಮಣರಿಗೆ ಇತರೆ ಆದ್ಯ, ವೇದಾಂತಿಗಳಿಗೆ ಬ್ರಹ್ಮ ಅಂತ ಕರೀತಾರೆ. ಅದರಿಂದ ಇಲ್ಲಿ ಲಿಂಗ ಮತ್ತು ಬ್ರಹ್ಮಗಳಿಗೆ ವ್ಯತ್ಯಾಸವಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ತಿಳ್ಕೊಳ್ತಕ್ಕಂಥ ವಿಷಯ. ಹೀಗಾಗಿ ನಾನು ಇಂಥ ಎಲ್ಲವನ್ನೂ ಕೂಡ ವೈದಿಕ ಧರ್ಮವನ್ನು ಅಧ್ಯಯನ ಮಾಡಿ, ಜೈನ ಧರ್ಮವನ್ನು, ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿ ನಾನು ಈಗಿರ್ತಕ್ಕಂಥ ಜನಾಂಗಗಳ ಅಧ್ಯಯನ, ವಿಶ್ವಕರ್ಮರು ಯಾರು, ಬಸವಣ್ಣನು ವಿಶ್ವಕರ್ಮನೇ ಅಥವಾ ಸ್ಮಾರ್ತ ಬ್ರಾಹ್ಮಣನೇ, ಸ್ಮಾರ್ತ ಬ್ರಾಹ್ಮಣರಿಗೂ ವಿಶ್ವಕರ್ಮರಿಗೂ ಏನು ಸಂಬಂಧ, ಆರಾಧ್ಯರು ಯಾರು, ಹಿರೇಮಠದವರು ಯಾರು, ಎಲ್ಲ ಈಗಿನ ಜನಾಂಗಗಳನ್ನು ಕೆಳವರ್ಗದಿಂದ ಹಿಡಿದು ಮೇಲ್ವರ್ಗದವರೆಗೆ ಬ್ರಾಹ್ಮಣರ ಇತಿಹಾಸ ಏನು, ಅವರೇನು ಆರ್ಯರೇ ದ್ರಾವಿಡರೇ, ಯಾವಾಗ ಬಂದರು, ಏನಾಯಿತು, ಈಗೇನಾಗಿದೆ, ಇವತ್ತಿನ ಸಮಾಜದಲ್ಲಿ ಏನೇನು ಆಗ್ತಾ ಇದೆ, ಕುಲಗಳು ಅಂದ್ರೇನು, ಕೊಲಗಳು ಅಂದ್ರೇನು, ಬುಡಕಟ್ಟು ಅಂದ್ರೇನು, ನಾಗರಿಕತೆ ಕಾಲ ಯಾವುದು, ಶಿಲಾಯುಗದ ಕಾಲ ಯಾವುದು, ಧರ್ಮ ಯಾವಾಗ ಹುಟ್ಟಿತು, ಧರ್ಮ ಅಂದ್ರೇನು, ಮತ ಅಂದ್ರೇನು, ಪ್ರತಿಯೊಂದನ್ನು ಒಂದನ್ನು ಬಿಡದೆ, ಒಂದೊಂದು ಲೇಷಾಂಶವನ್ನು ಕೂಡ ಬಿಡದೆ ಅದಕ್ಕೆ ಉತ್ತರಗಳನ್ನು ಕಂಡಿಡಿಕೊಂಡು ಈ ನಮ್ಮ ಧರ್ಮಪೀಠದಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದೆ. ಅದನ್ನು ನಾನು ತಿಳ್ಕೊಂಡಿರ್ತಕ್ಕಂಥ ವಿಷಯವನ್ನು ಜನಗಳಿಗೆ ಬಿತ್ತರಿಸಬೇಕು ಅಂತಕ್ಕಂಥ ಮಹದುದ್ದೇಶದಿಂದ ಈ ಕೆಲಸವನ್ನು ಪ್ರವಚನ ರೂಪದಲ್ಲಿ ಮಾಡ್ತಾ ಇದ್ದೇನೆ. ಪ್ರವಚನ ಅಂತಂದರೆ ಕೇವಲ ಸಂಶೋಧನೆ ಅಲ್ಲ, ಇನ್ನು ಮುಂದೆ ಬೇರೆ ಬೇರೆ ವಿಷಯಗಳು ಬರ್ತಾವೆ. ಈಗ ಇದು ಇಲ್ಲಿಗೆ ಸೀಮಿತ ಅಲ್ಲ, ಇಲ್ಲಿ ಇತಿಹಾಸ, ಧರ್ಮ ಮತ್ತು ಹಲವಾರು ಸಂಗತಿಗಳು ಬರ್ತಾ ಇರ್ತವೆ. ಆದ್ದರಿಂದ ಪ್ರವಚನದ ಹೆಸರಿನಲ್ಲಿ ಸಂಶೋಧನೆಯನ್ನು, ಇತಿಹಾಸವನ್ನು ಹೇಳ್ತಾ ಇದ್ದಾರೆ ಅಂಥೇಳಿ ನೀವು ಬೇರೆ ರೀತಿಯಾಗಿ ಭಾವಿಸೋಂಗಿಲ್ಲ. ಯಾಕಂದರೆ ಇದು ಧಾರ್ಮಿಕ ಇತಿಹಾಸ, ಆದ್ದರಿಂದ ಧರ್ಮ ಪ್ರವಚನ ಅಂತ ನಾನು ಇದನ್ನು ಕರೆದಿದ್ದೇನೆ, ಸದ್ಬೋಧನೆ ಅಂತ ಕರೆದಿದ್ದೇನೆ. ಆದ್ದರಿಂದ ಈ ದಿಶೆಯಲ್ಲಿ ಇತ್ತೀಚೆಗೆ ಮೂಡಿರ್ತಕ್ಕಂಥ ರೇವಣಸಿದ್ಧರ ಜಿಜ್ಞಾಸೆ, ರೇಣುಕಾಚಾರ್ಯರೇ ಇಲ್ಲ ಅಂತಕ್ಕಂಥ ವಾದ, ಇವೆಲ್ಲವೂ ಕೂಡ ಬಹಳ ಬಾಲಿಶವಾದವು. ಇವುಗಳನ್ನು ಮಾಡ್ತಿರ್ತಕ್ಕಂಥವ್ರು ಯಾರು ಅಂದರೆ ಕೇವಲ ವಚನಗಳನ್ನು ಹಿಡಿದಂಥವರು, ಭಾರತದ ಸಂಪೂರ್ಣ ಇತಿಹಾಸ ಗೊತ್ತಿಲ್ಲದಂಥವರು, ಅವರ ಜೊತೆ ಸೇರಿರ್ತಕ್ಕಂಥ ಇನ್ನೂ ಕೆಲವರು ಸೇರಿದ್ದಾರೆ ಇದರಲ್ಲಿ. ಇವರು ಯಾರಿಗೂ ಕೂಡ ಭಾರತದ ಧಾರ್ಮಿಕ ಇತಿಹಾಸವಾಗಲಿ ಇನ್ನು ಬೇರೆ ಇತಿಹಾಸವಾಗಲಿ ಗೊತ್ತೇ ಇಲ್ಲ ಅಂತಕ್ಕಂಥದ್ದು ನಮಗೆ ಇತ್ತೀಚೆಗೆ ಚೆನ್ನಾಗಿ ಗೊತ್ತಾಯಿತು. ಇದಕ್ಕೆ ಕಾರಣ ಏನಂತಂದರೆ, ಉದಾಹರಣೆಗಾಗಿ ಕುರುಬರು ನಮ್ಮ ವೀರಶೈವ ಧರ್ಮದ ಆಚಾರ್ಯ ರೇವಣಸಿದ್ಧರನ್ನು, ಪಂಚಾಚಾರ್ಯರ ಪರಂಪರೆಯನ್ನು ಅಲ್ಲಗಳೆದು ಅವರು ವೀರಶೈವ ಆಚಾರ್ಯ ರೇವಣಸಿದ್ಧರನ್ನು ಕುರುಬರು ಅಂತಕ್ಕಂಥ ವಾದವನ್ನು ಯಾವಾಗ ಮುಂದಿಟ್ಕೊಂಡು ಬಂದರೋ ಆವಾಗ ನನಗೆ ಇನ್ನೂ ಸ್ವಲ್ಪ ಜಾಗೃತಿ ಮೂಡಿತು. ಯಾಕೆ ಇವರು ಈ ರೀತಿ ಬರ್ತಾ ಇದ್ದಾರೆ? ವೀರಶೈವ ಜಂಗಮರ ಗೋತ್ರ ಸೂತ್ರಗಳೇ ಬೇರೆ, ಸಾವಿರಾರು ವರ್ಷಗಳಿಂದ ಬಂದಿದ್ದಾವೆ. ಇವರ ಪೂರ್ವಜರ ಚರಿತ್ರೆಯ ಬಗ್ಗೆ ಸಾಕಷ್ಟು ಅಧ್ಯಯನಗಳು, ಸಂಶೋಧನೆಗಳು ಆಗಿದ್ದಾವೆ. ಪಾಶುಪತ ಕಾಳಾಮುಖ, ಲಾಕುಳ ಜಂಗಮರು ಇವರು ಪೂರ್ವಿಕರಾಗಿದ್ದಾರೆ. ಇವರು ಶಾಸನಗಳಲ್ಲೂ ಬಂದಿದ್ದಾರೆ. ಇದಕ್ಕೆ ಪೂರ್ವದಲ್ಲಿ ಶಿವಗಣಗಳ ಪರಂಪರೆ ಇದೆ. ವೀರಭದ್ರ, ನಂದಿ, ಭೃಂಗಿ, ಸ್ಕಂದ, ಋಷಭ ಎಲ್ಲರೂ ಇದ್ದಾರೆ. ಇದರ ಪರಂಪರೆಯೇ ಬೇರೆ ಇದೆ, ಶೈವ ಧರ್ಮವೇ ಬೇರೆ ಇದೆ. ಇವರು ಯಾಕೆ ಈ ರೀತಿಯಾಗಿ ಬರ್ತಾ ಇದ್ದಾರೆ ಅಂಥೇಳಿ ನಮಗೂ ಕೂಡ ಜಿಜ್ಞಾಸೆ ಆಗಿತ್ತು. ಆದರೆ ಅದಕ್ಕೆ ಉತ್ತರಗಳು ಸಿಗ್ತಾ ಬಂತು. ಸಮಾಜದಲ್ಲಿ ಸಂಚು ಪಿತೂರಿ ನಡೀತಾ ಇದೆ, ವ್ಯವಸ್ಥಿತ ಹುನ್ನಾರ ನಡೀತಾ ಇದೆ. ಅದಕ್ಕಾಗಿ ಕೆಲವರನ್ನು ನೇಮಕ ಮಾಡಿದ್ದಾರೆ, ಅದಕ್ಕೆ ರಾಜಕೀಯ ಬೆಂಬಲವೂ ಇದೆ. ಹೀಗಾಗಿ ಇವರು ನಿರಂತರವಾಗಿ ಹಿಂದೂ ಧರ್ಮ ಮತ್ತು ಅದರೊಳಗಿರ್ತಕ್ಕಂಥ ವೈದಿಕ ಧರ್ಮ, ಈ ಶೈವ ಧರ್ಮವನ್ನು ಕೂಡ ಅವರು ಬಿಟ್ಟಿಲ್ಲ. ಜಂಗಮರನ್ನು ವೈದಿಕರು ಅಂತ ಕರೆಯೋದು, ಸುಮ್ಮನೆ ಆರೋಪಣೆ ಮಾಡೋದು. ಆದರೆ ವಾಸ್ತವಿಕವಾಗಿ ಜಂಗಮರು ವೈದಿಕರಲ್ಲ, ಆಗಮಿಕರು. ಯಾಕಂದರೆ ಶೈವಾಗಮಗಳು 28 ಶೈವಾಗಮಗಳು ಜಂಗಮರಿಗಾಗಿಯೇ ಮಾಡಿದ್ದಾವೆ, ವೀರಶೈವ ಧರ್ಮಕ್ಕಾಗಿಯೇ ಮಾಡಿದ್ದಾವೆ. ವೇದಗಳು 4 ಬ್ರಾಹ್ಮಣರಿಗಾಗಿ ಮಾಡಿದ್ದರೂ ಕೂಡ ವೇದಗಳ ಕಾಲದಲ್ಲಿ ಕೆಲವು ಬ್ರಾಹ್ಮಣರು ಶಿವಧರ್ಮಕ್ಕೆ ಮನಸೋತು ಶಿವನಲ್ಲಿರ್ತಕ್ಕಂಥ ತಪಸ್ಸು, ಯೋಗ, ಅಹಿಂಸೆ ಎಲ್ಲವನ್ನೂ ಕೂಡ ಅವರು ಅಂಗೀಕಾರ ಮಾಡಿ ಯಜ್ಞ ಸಂಸ್ಕೃತಿಯಲ್ಲಿ ಬರತಕ್ಕಂಥ ಬಲಿ ಹಿಂಸೆಗಳನ್ನು ಅವರು ವಿರೋಧ ಮಾಡಿ ಶೈವ ಧರ್ಮಕ್ಕೆ ಬಂದರು. ಅವರನ್ನು ವೇದಗಳಲ್ಲಿ ವ್ರಾತ್ಯರು ಎಂದು ಕರೆದಿದ್ದಾರೆ, ವ್ರತಹೀನರು ಅಂತ ಕರೆದಿದ್ದಾರೆ, ದಾಸ್ಯುಗಳು, ದಾಸರು ಅಂತ ಕರೆದಿದ್ದಾರೆ, ನಿಕೃಷ್ಟವಾಗಿ ಕಂಡಿದ್ದಾರೆ. ನಮ್ಮವರೇ ಆಗಿರ್ತಕ್ಕಂಥ ವೈದಿಕರು
ಏಕೆ ಶೈವ ಧರ್ಮಕ್ಕೆ ಹೋದರು ಅಂತಕ್ಕಂಥ ಒಂದು ದ್ವೇಷದಿಂದ ಈ ರೀತಿಯಾಗಿ ಬರೆದಿದ್ದಾರೆ. ಆಗ ಏನಾಗಿದೆ, ಶೈವ ದ್ರಾವಿಡರು ಮತ್ತು ವೈದಿಕಾರ್ಯರಿಬ್ಬರೂ ಕೂಡ ಸಮ್ಮಿಳಿತವಾಗಿ ವಿವಾಹ ಸಂಬಂಧಗಳನ್ನು ಮಾಡಿಕೊಂಡಿದ್ದಾರೆ. ನಂತರ ಸಂತಾನವು ಇತ್ತ ಆರ್ಯರು ಅಲ್ಲ, ಇತ್ತ ದ್ರಾವಿಡರು ಅಲ್ಲ ಅಂತಕ್ಕಂಥ ಒಂದು ಮಿಶ್ರ ಸಂತಾನವು ಕೂಡ ಅಲ್ಲಿ ಉತ್ಪತ್ತಿಯಾಗಿದೆ. ಅದನ್ನು ಶೈವ ಶಾಖೆಗಳ ಅಧ್ಯಯನಗಳಲ್ಲಿ ಗ್ರಂಥಕರ್ತರು, ಸಂಶೋಧಕರು ಭಾಳ ಸವಿಸ್ತಾರವಾಗಿ ಬರೆದಿದ್ದಾರೆ. ವೇದಗಳಲ್ಲೂ ಕೂಡ ಬಂದುಬಿಟ್ಟಿದ್ದಾವೆ. ಈಗ ಸಂಶೋಧನೆ ಮಾಡದೇ ಇದ್ದರೂ ಕೂಡ ವೇದಗಳಲ್ಲಿ ಬಂದಿದ್ದಾವೆ. ಆದರೆ ವೇದಗಳನ್ನು ಬಹಳ ಜನ ಓದುವುದಿಲ್ಲ. ಹೀಗಾಗಿ ಸಂಶೋಧನಾ ಗ್ರಂಥಗಳಲ್ಲಿ ಬಂದಿರುವುದರಿಂದ ಪ್ರತಿಯೊಬ್ಬರೂ ಕೂಡ ಅವುಗಳನ್ನು ಓದ್ಕೋಬೋದು. ಈಗ ನಿಮಗೆ ಲೈಬ್ರರಿಗಳಲ್ಲಿ ಲೋಕಾಯತ, ಶಾಕ್ತ, ಶೈವ ಅಂತಕ್ಕಂಥ ಒಂದು ಗ್ರಂಥ, ಶ್ರೀ ಬಸವರಾಜ ತೂಲಹಳ್ಳಿಯವರು ಬರೆದಿರತಕ್ಕಂಥ ಗ್ರಂಥ ಲಭ್ಯವಿದೆ. ಅದನ್ನು ಯಾರಾದರೂ ಕೂಡ ಓದಬಹುದು. ಶೈವ ಶಾಖೆಗಳ ಅಧ್ಯಯನವನ್ನು ಮಾಡಬಹುದು. ತನ್ನ ಮೂಲಕ ವೀರಶೈವ ಧರ್ಮದ ಜಂಗಮರ ಚರಿತ್ರೆಯನ್ನು ತಿಳಿಬಹುದು. ಅವರ ಗೋತ್ರ ಸೂತ್ರಗಳನ್ನು, ಅವರ ಪಂಗಡಗಳನ್ನು, ಅವರ ಬಗೆಗಳನ್ನು ಎಲ್ಲವನ್ನೂ ತಿಳ್ಕೊಬೋದು. ಆದರೆ ಈ ಕೆಲಸ ಮೊದಲು ನಮ್ಮ ಜಂಗಮರು ಮಾಡಬೇಕು. ಯಾಕಂದರೆ ಅಜ್ಞಾನಿಗಳು ಇವರೂ ಇದ್ದಾರೆ. ಇವರ ಅಜ್ಞಾನದಿಂದಲೇ ಈ ಕುರುಬರು ಇವತ್ತು ಇಷ್ಟು ಮಟ್ಟಕ್ಕೆ ಬಂದಿದ್ದಾರೆ. ಅದೇ ಬ್ರಾಹ್ಮಣರ ಮೇಲೆ ಅವರು ಹೋಗ್ತಾ ಇಲ್ಲ. ಯಾಕಂದರೆ ಅವರಿಗೆ ವೇದಗಳ ಬಗ್ಗೆ ಭಯ ಇದೆ. ಮಾತೆತ್ತರೆ ವೇದಗಳು ಅಂತ ಹೇಳೋದ್ರಿಂದ ಭಯ ಇದೆ. ಆದರೆ ಆಗಮಗಳ ಸುಳಿವೇ ಇಲ್ಲ. ಆಗಮಗಳ ಮೇಲೆ ಇಲ್ಲ ಸಲ್ಲದ ಅಪವಾದಗಳನ್ನು ಇತ್ತೀಚಿನ ಕೆಲವು ಅವಿವೇಕಿ ಸಂಶೋಧಕರು ಬರೆದಿದ್ದಾರೆ. ಆದ್ದರಿಂದ ಇದನ್ನು ಜಂಗಮರು ಸುಮ್ಮನಿದ್ದಾರೆ. ಯಾವುದಕ್ಕೂ ಕೂಡ ಪ್ರತಿಭಟನೆಯನ್ನು ಮಾಡುವುದಿಲ್ಲ. ಇದಕ್ಕಾಗಿ ಜಂಗಮರನ್ನು ಬಹಳ ಹಗುರವಾಗಿ ತಿಳ್ಕೊಂಡಿದ್ದಾರೆ. ಆದ್ದರಿಂದ ಜಂಗಮರು ಬಹಳ ವಿವೇಕಶಾಲಿಗಳಾಗಿ, ಜಾಗೃತರಾಗಿ ಈ ದಿಶೆಯಲ್ಲಿ ವ್ಯವಹರಿಸಬೇಕು, ಉತ್ತರಗಳನ್ನು ಕೊಡಬೇಕು, ತಮ್ಮ ನಿಲುವನ್ನು ವ್ಯಕ್ತಪಡಿಸಬೇಕು. ತಾವು ತಮ್ಮ ಶಬ್ದ ಧ್ವನಿ ಬರಲಿಲ್ಲ ಅಂತಂದರೆ ತಾವು ಇದ್ದೂ ಕೂಡ ಸತ್ತಂತೆ. ಅದಕ್ಕೋಸ್ಕರ ನಾವು ನಮ್ಮ ಧರ್ಮಪೀಠದಿಂದ ಇಂಥ ಕರೆಯನ್ನು ಕೊಡ್ತಾ ಇದ್ದೇವೆ. ಇದನ್ನು ಯಾವುದೇ ಮಠಪೀಠಗಳು ಮಾಡುವುದಿಲ್ಲ. ಆದರೆ ನಮ್ಮ ಧರ್ಮಪೀಠ ಇದನ್ನು ಮಾಡ್ತಾ ಇದೆ. ನಮ್ಮದು ಕೂಡ ಒಂದು ವೈಚಾರಿಕವಾಗಿರತಕ್ಕಂಥ ಧರ್ಮಪೀಠ, ಸುಮ್ಮನೆ ಸಾಂಪ್ರದಾಯಿಕ ಧರ್ಮಪೀಠ ಮಾತ್ರ ಅಲ್ಲ. ಇದು ಕೂಡ ಒಂದು ವೈಚಾರಿಕ, ಪ್ರಗತಿಪರ ವೀರಶೈವ ಧರ್ಮದ ಧರ್ಮಪೀಠ. ಇದಕ್ಕೆ ಉತ್ತರಾಧಿಕಾರಿಗಳು, ಇದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಇದಕ್ಕೆ ವ್ಯವಸ್ಥಿತವಾಗಿ ಕೆಲಸ ಮಾಡಲಾಗಿದೆ. ಇದು ಮಧ್ಯಂತರದಲ್ಲಿ ನಿಲ್ತಕ್ಕಂಥ ಪೀಠ ಅಲ್ಲ. ಆದ್ದರಿಂದ ಇದರ ಯೋಜನೆಗಳು ಸಾಕಷ್ಟಿದ್ದಾವೆ. ವೀರಶೈವ ಧರ್ಮವು ಪರಿಷ್ಕರಣೆ ಆಗಬೇಕು, ತನ್ಮೂಲಕ ಜಾಗೃತವಾಗಬೇಕು. ಬೇರೆ ದಿಶೆಯಲ್ಲಿ ಹೇಗೆ ವಚನಪರರು, ಹೇಗೆ ಪ್ರಗತಿಪರರು, ವಿಚಾರಪರರು ಅಂತ ಹೇಳ್ತಾರೋ ಅದೇ ರೀತಿಯಲ್ಲಿ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಆಧಾರಬದ್ಧವಾಗಿ ಇದು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಹೋಗಬೇಕು ಅಂತ ದೃಷ್ಟಿಯಿಂದ ಈ ಎಲ್ಲ ಕೆಲಸಗಳನ್ನು ವ್ಯವಸ್ಥಿತವಾಗಿ ಮಾಡಿ, ಅದಕ್ಕೆ ಒಂದು ಕಮಿಟಿಯನ್ನು ಇತ್ಯಾದಿಯನ್ನು ಮಾಡಿ ಎಲ್ಲವನ್ನೂ ಕೂಡ ಮಾಡಲಾಗಿದೆ. ಆದ್ದರಿಂದ ಯಾರೂ ಕೂಡ ಇದನ್ನು ಹಗುರವಾಗಿ ಭಾವಿಸಬೇಡಿ. ಇದು ನಿಜವಾಗಿರತಕ್ಕಂಥ ಧರ್ಮಪೀಠ, ಇದು ಸುಳ್ಳಲ್ಲ. ಆದ್ದರಿಂದ ನಾವು ಸ್ವತಂತ್ರವಾಗಿ ನಮ್ಮ ಜಂಗಮರ ಸಂಸ್ಕೃತಿಯನ್ನು ಇದರ ಮೂಲಕ ಬೆಳೆಸ್ಕೊಂಡು ಹೋಗಬೇಕು. ಶಿವಾಚಾರ್ಯರಿಗೆ ಬಂದಿರತಕ್ಕಂಥ ಸಂದೇಹಗಳನ್ನು ನಿವಾರಣೆ ಮಾಡಬೇಕು. ನಮ್ಮ ಜಂಗಮರ ಪೂರ್ವಚರಿತ್ರೆ ಏನು, ಹೇಗೆ ಬಂತು ಇದು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗಬೇಕು. ಕೊನೆಯ ಜನಗಳು ತನಕ ಗೊತ್ತಾಗಬೇಕಿದು. ಅದರಿಂದ ಇದರ ವ್ಯವಸ್ಥೆ ಬಹಳ ಪರಿಪೂರ್ಣವಾಗಿದೆ. ಆದ್ದರಿಂದ ಈಗ ನಾನು ಸಾಕಷ್ಟು ಆಧಾರಗಳನ್ನು ಕೊಟ್ಟು, ರೇವಣಸಿದ್ಧರು ಕುರುಬರಲ್ಲಪ್ಪ, ಯಾಕೆ ನೀವು ಸುಮ್ಮನೆ ಯಾರ್ಯಾರ್ದೋ ಮಾತು ಕಟ್ಕೊಂಡಿದ್ದು ಮಾಡ್ತೀರಿ ಅಂತೇಳಿ ಎಲ್ಲ ಹೇಳಿದೆ. ಯಾವ ಕಾರಣಕ್ಕೂ ಬಗ್ತಾ ಇಲ್ಲ ಅವರು. ಯಾಕೆಂದರೆ ಅವರಿಗೆ ಅಜ್ಞಾನಕ್ಕೆ ಓದ್ಬಿಟ್ಟಿದೆ. ನಿರ್ದಿಷ್ಟವಾಗಿರತಕ್ಕಂಥ ಜ್ಞಾನ ಅವರಲ್ಲಿ ಬರೋದಿಲ್ಲ, ಅದು ಸಾಧ್ಯವಿಲ್ಲ. ಈ ಜಂಗಮರು ಉತ್ತರ ಕೊಡಲ್ಲ, ಅದಾಗಲ್ಲ, ಹೋಗಲ್ಲ. ಹಾಗಾಗಿ ನಾನು ಕೂಡ ನೋಡ್ರಪ್ಪ, ಕೊನೆಯದಿದು, ಸುಮ್ಮನೆ ಪರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು. ಇದೆಲ್ಲ ಒಳ್ಳೆಯದಲ್ಲ ಸಮಾಜದಲ್ಲಿ. ನಿಮ್ಮ ಪಾಡಿಗೆ ನೀವಿರ್ರಿ. ಕುರುಬ್ರೆ, ವೀರಶೈವ ಜಂಗಮರು ಗುರು ಪರಂಪರೆ ಅವ್ರದ್ದೇ ಬೇರೆ ಇದೆ. ರೇವಣಸಿದ್ಧರೇ ಬೇರೆ, ರೇಣುಕರೇ ಬೇರೆ. ನಿಮ್ಮ ರೇವಣಸಿದ್ಧ ಅಂತಕ್ಕಂಥವನು ಅವನಿಗೆ ಸಿದ್ಧ ಆಗಿರಲಿಲ್ಲ ಎನ್ನುವವನು, ರೇವಣ ಅಂತ ಹುಟ್ಟಿದ್ದ ಅವನು. ಆಮೇಲೆ ಶಾಂತಯ್ಯ ಆದ. ಅವನು ಪದ್ಮಗೊಂಡನ ಮಗ. ಅವನ ಹೆಂಡತಿ ದೇವಮ್ಮ ಅಂತಿದ್ದಾಳೆ. ಲಿಂಗಮ್ಮ ಮತ್ತು ಸಿರುವಂತೆ ಅಂತಕ್ಕಂಥವಳು ಪದ್ಮಗೊಂಡನ ಹೆಂಡತಿಯರು. ಅದರಲ್ಲಿ ಸಿರುವಂತೆ ರಾಕ್ಷಸಿಯ ಸಾಕು ಮಗಳು.
ಆಕೆ ಬೇರೆ. ಇವನು ಹುಟ್ಟಿರೋದು ಲಿಂಗಮ್ಮನ ಮಗನಾಗಿ ಹುಟ್ಟಿದ್ದಾನೆ. ಇವನು ಅತ್ತಿ ಕಂಕಣ. ಮುಂದೆ ಇಬ್ಬರದು ಸೇರಿಸಿ ಈ ಶಾಂತಯ್ಯನೇ ಎರಡೂ ಪಂಗಡಕ್ಕೂ ಗುರುವಾಗ್ತಾರಪ್ಪ ಅಂತೆಲ್ಲ ರೀತಿಯಲ್ಲೂ ನಾನು ಹೇಳಿದೆ. ಒಪ್ತಾ ಇಲ್ಲ. ಯಾಕೆ ಅಂದರೆ ಅದಕ್ಕೆ ಕಾರಣ ಇದೆ. ಈಗ ಅವರು ಬುಗುಲು ಹಚ್ಚಿಬಿಟ್ಟಿದ್ದಾರೆ. ಏನಾರು ಮಾಡಿ ವೀರಶೈವ ಜಂಗಮರ ಮುಖಕ್ಕೆ ಮುಸೆ ಬಳದು ನೀವು ಕುರುಬೃದಯ ರಂಭಾಪ ರಿಪೀಟ್ ನಿಮ್ಮದೆಯ ಹೊಡ್ಕೊಂಬಿಡ್ರಿ ಅಂತೇಳಿ ಕೆಲವರು ಹಚ್ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ಅದೇ ಕೆಲಸ ಮಾಡಿದ್ದಾರೆ. ಹೀಗೆ ಎಲ್ಲ ಪಂಚಪೀಠಗಳನ್ನು ಕಬಳಿಸಿಬಿಡಬೇಕು, ಯಾವುದೋ ಒಂದು ಶಿಷ್ಯರ ಒಂದು ಕಾರಣದಿಂದ ಕಬಳಿಸಿಬಿಡಬೇಕು ಅಂತಕ್ಕಂಥ ಹುನ್ನಾರ ಅವರಿಗಿದೆ. ಈಗ ಸಮಗ್ರ ಸನಾತನ ಧರ್ಮವನ್ನೇ ನಾವು ಅಡಿಕಾಯ್ಕೊಂಡು ಕೂತ್ಕೊಂಡ್ಬಿಟ್ರೆ ಜಂಗಮರ ಒಂದು ಅಸ್ತಿತ್ವನೇ ಇರಲ್ಲ ಅಂತಕ್ಕಂಥ ದೊಡ್ಡ ಹುನ್ನಾರ ಇದರಲ್ಲಿದೆ ಅಂತಕ್ಕಂಥದ್ದು ಬಹಳ ಜನ ಜಂಗಮರಿಗೆ ಗೊತ್ತಿಲ್ಲ. ಆದರೆ ನಮಗೆ ಗೊತ್ತಿದೆ. ಅದು ಕೆಲವ್ರಿಗೆ ಗೊತ್ತಿದೆ, ಬಾಯಿ ಬಿಡ್ತಾ ಇಲ್ಲ. ಅಂತೂ ಇದು ದೊಡ್ಡ ಪಿತೂರಿ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಏನೇ ಇರಲಿ, ಯಾವ ಪಿತೂರಿ ನಡೆದರೂ ಯಾರನ್ಯಾರು ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಒಂದೊಂದು ಸಂಸ್ಕೃತಿಯನ್ನು ಅಳಿಸ್ಲಿಕ್ಕೆ ಎಂದೂ ಸಾಧ್ಯವಿಲ್ಲ. ಹೀಗೆ ಶೈವ ಸಂಸ್ಕೃತಿಯನ್ನು, ವೀರಶೈವ ಸಂಸ್ಕೃತಿಯನ್ನು ಅಳಿಸಲು ಹೋಗಿರತಕ್ಕಂಥ ವೈದಿಕರು ಮಣ್ಣಲ್ಲಿ ಮಣ್ಣಾಗಿ ಹೋದರು. ಕೊನೆಗೆ ಅವರೇ ಬಂದು ಶೈವ ಧರ್ಮ ಒಪ್ಕೊಂಡು ಅವರು ಕೂಡ ವೀರಶೈವರಾದರು. ಹಲವಾರು ಬ್ರಾಹ್ಮಣರು ವೀರಶೈವ ಧರ್ಮಕ್ಕೆ ಬಂದರು. ಅದೇ ರೀತಿ ಜೈನ ಬ್ರಾಹ್ಮಣರು ಕೂಡ ಬಂದರು. ಅದು ಲಾಕುಳ ಶೈವ ಅಂತಕ್ಕಂಥದ್ದು ಇತಿಹಾಸದಲ್ಲಿ ದಾಖಲಾಗೋಗಿದೆ. ಇದನ್ನೆಲ್ಲರೂ ತಿಳ್ಕೊಳ್ಳಿ. ಇಲ್ಲಿ ಕುರುಬರು ಈ ರೀತಿ ಹಠ ಹಿಡಿದರಕ್ಕೆ ಏನು ಕಾರಣ ಅಂದರೆ, ಒಂದನೇದು ಅಜ್ಞಾನ, ಎರಡನೇದು ಅವರಿಗೆ ಚಾಡಿ. ಇದು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇದು ಒಂದು ಸೈಕಾಲಜಿ, ಇದು ಒಂದು ಸಾಮಾಜಿಕ ಮನಃಶಾಸ್ತ್ರ. ಆದ್ದರಿಂದ ಜಂಗಮರಲ್ಲಿ ಆಧಾರಗಳಿಲ್ಲದೆ ಏನಿಲ್ಲ. ಅವರು ಯಾವ ಕೋರ್ಟ್ಗೆ ಹೋದರೂ, ಯಾವ ಸುಪ್ರೀಂ ಕೋರ್ಟ್ಗೆ ಹೋದರೂ, ಏನೇ ವಾದ ಮಾಡಿದ್ರು ಕೂಡ ಜಂಗಮರದ್ದು ಗೆಲ್ಲುತ್ತೆ ವಿನಃ ಕುರುಬರದ್ದು ಎಂದೂ ಗೆಲ್ಲಲ್ಲ. ಅವ್ರ ಚರಿತ್ರೆಯೇ ಬೇರೆ ಇದೆ. ಪದ್ಮಗೊಂಡನಿಗೇನೆ ಲಿಂಗ ಇರಲಿಲ್ಲ. ಇವ್ರಿಗೆ ಲಿಂಗ ಬಂದಿದ್ದೇನೆ ಪದ್ಮಗೊಂಡನ ಮಗನ ಕಾಲದಲ್ಲಿ, ಶಾಂತಯ್ಯನ ಕಾಲದಲ್ಲಿ ಬಂತು. ಶಾಂತೊಡೆಯರ ಪರಂಪರೆ, ಮಂಕೊಡೆಯರ ಪರಂಪರೆ. ಇನ್ನು ಮಂಕ ಸಿದ್ಧ ಅಂತ ಒಪ್ಪಿದ್ದಾನೆ. ಅವನ ಚರಿತ್ರೆನೂ ಒಂದು ಸಪ್ರೇಟ್ ಹೇಳ್ತೀನಿ. ಅವನು ಯಾರು ಅಂತಕ್ಕಂಥದ್ದನ್ನು ಅವನೇ ಮರಳಿಸಿದ್ದನೆ, ಅವನೇ ಉಜ್ಜಿನಿಯಲ್ಲಿ ದಲಿತ ವರ್ಗದ ಮರಳಿಸಿದ್ದನೆ ಅಂತಕ್ಕಂಥದ್ದು ಹೇಳ್ತೀನಿ. ಇವೆಲ್ಲ ಭಾಳ ವಿಮರ್ಶೆಗೆ ಒಳಗಾಗಬೇಕು ಈ ವಿಚಾರಗಳು. ಹಾಗೆ ಉಳಿದವು ಇವು. ಪಾಪ ಅವತ್ತಿನ ಕಾಲದಲ್ಲಿ 60-70 ವರ್ಷದಿಂದನೇ ಸಂಶೋಧನೆ ಆಗಿದೆ. ಆದರೆ ಇದು ಬಯಲಿಗೆ ಬಂದಿಲ್ಲ. ಈ ಪುಸ್ತಕಗಳ್ನ ಹಾಳು ಮಾಡಿದ್ದಾರೆ. ಅದಕ್ಕೆ ಇದು ಪ್ರಚಾರ ಆಗಿಲ್ಲ. ಇದನ್ನೆಲ್ಲ ಮಾಡೋಣ, ಇದೇನು ದೊಡ್ಡ ವಿಷಯ ಅಲ್ಲ. ಭೌತಿಕವಾಗಿ ನಾವೇ ಇರೋದರಿಂದ ಇವಕ್ಕೆಲ್ಲ ಏನು ತಲೆ ಕೆಡ್ಸೋಣಕ್ಕೆ ಬೇಕಿಲ್ಲ. ಯಾವ ಗ್ರಂಥನೂ ಬೇಕಿಲ್ಲ, ಯಾವುದೂ ಬೇಕಿಲ್ಲ ಜಂಗಮರಿಗೆ. ಬ್ರಾಹ್ಮಣರಂಗೆ ಇವ್ರದ್ದು ಒಂದು ಸಪ್ರೇಟ್ ಪ್ರತ್ಯೇಕ ಪರಂಪರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದರಿಂದ ನಾವು ಕೋರ್ಟ್ಗೆ ಹೋಗಿ ನಾವು ಜಂಗಮರಪ್ಪ, ನಾವು ಕುರುಬರಲ್ಲ ಅಂತ ಹೇಳ್ತಕ್ಕಂಥ ಪ್ರಮೇಯ ಏನಿಲ್ಲ. ಯಾಕೆ ಇವರು ಕುರುಬರ ಹಠ ಹಿಡಿದ್ದಾರೆ ಅಂದರೆ, ಇವರು ಒಂದು 25 ಪುರಾಣಗಳನ್ನ ಯಾರ್ಯಾರೋ ಬರೆದವನ್ನ ತಂದು ತೋರಿಸ್ತದೆ. ಖಂಡಿತ ದಯವಿಟ್ಟು ಹೇಳ್ತೀನಿ, ಇವು ಯಾವ ಉಪಯೋಗ ಆಗಲ್ಲ ನಿಮಗೆ. ಅವೆಲ್ಲವೂ ಪುರಾಣ ಅಂತ ಕರಿತೀವಿ ನಾವು. ಮತ್ತು ವಚನದಲ್ಲೂ ನಿಮ್ದು ಯಾವುದೂ ಉಲ್ಲೇಖ ಬಂದಿಲ್ಲ. ಅದನ್ನು ಅಲ್ಲಗಳಿತೀನಿ ನಾನು. ವಚನನೇ ಅಲ್ಲಗಳಿತೀನಿ. ಇನ್ಮೇಲೆ ವಚನದಲ್ಲಿ ಬಂದಿರೋದು ಅಲ್ಲಗಳೆಯದೆ ಅಂತ ದೊಡ್ಡದಲ್ಲ ನಮಗೆ. ಅದರಿಂದ ಇಲ್ಲಿ ಈ ರಸ್ತಾಪುರದ ಭೀಮಕವಿದಾಗಲಿ, ಇನ್ನೊಂದು ಬೇರೆ ಬೇರೆದಾಗಲಿ ಇಲ್ಲಿ ಅವಶ್ಯಕತೆ ಇಲ್ಲ. ಇಲ್ಲಿ ಇತಿಹಾಸ ನಡೆದಿರೋದು ಒಂದೇ, ಅದು ತಗರ ಪವಾಡ ಅಂತ. ಅದೊಂದನ್ನು ನಾವು ಫಾಲೋ ಮಾಡಬೇಕು. ಅದೊಂದೇ ರೆಫರೆನ್ಸು, ಬೇರೆ ಯಾವುದೂ ಇಲ್ಲ. ಅದರಲ್ಲಿ ರೇವಣಸಿದ್ರು, ಸಿದ್ದರಾಮ, ಮರಳಸಿದ್ರು, ಬಿಜ್ಜಳ, ಬಸವಣ್ಣ, ಪದ್ಮಗೊಂಡ, ಯಗ್ಗೌಡ, ಮಂಕಸಿದ್ಧ ಎಲ್ಲರೂ ಇದ್ದಾರೆ ಅದರಲ್ಲಿ, ಶಾಂತಯ್ಯ. ಇದು ಸ್ಪಷ್ಟವಾಗಿ ನಿಮಗೆ ಇತಿಹಾಸ ಗೊತ್ತು ಮಾಡೋದು. ಇನ್ನು ಉಳಿದವು ಯಾವ ತಂದರೂ ನಾವು ಒಪ್ಪಲ್ಲ. ಯಾಕಂದ್ರೆ ಅವು ಯಾವ ಇತಿಹಾಸ ಅಲ್ಲ. ಸುಮ್ಮನೆ ಯಾರ್ಯಾರೋ ಬೇರೆ ಬೇರೆ ಕಾಲದಲ್ಲಿ ಪುರಾಣಗಳು ಬರ್ಕೊಂಡಾರೆ. ಅದು ನಮಗೆ ಅವಶ್ಯಕತೆ ಇಲ್ಲ. ಅದರಿಂದ ನೀವು ಸ್ಪಷ್ಟತೆ ಇಲ್ಲ. ನಿನ್ನೆ ಯಾವುದೋ ಒಂದು ಹಾಕಿದ್ರು, ಹಾಲು ಮತೋ ತೇಜಕ ಪುರಾಣ. ಅದರಲ್ಲಿ ರಾಕ್ಷಸಿ ಸಿರಿವಂತಿ ಇರ್ತಾಳಲ್ಲ, ಆಕೆಯ ಮಗ ರೇಣುಕಾ ಅಂತಿದೆ ಅಂತ ಹಾಕಿದ್ರು. ಇವ್ರು ಎಷ್ಟರ ಮಟ್ಟಿಗೆ ಬುದ್ಧಿವಂತರು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಆಕೆಗೆ ಮಕ್ಕಳಿದ್ದಂಥ ಉಲ್ಲೇಖ ಅಲ್ಲಿ ಬಂದೇ ಇಲ್ಲ ಪುರಾಣದಲ್ಲಿ. ಇದೊಂದು ಪುರಾಣದಲ್ಲಿ ಬಂದಿದೆ. ಇವನು ನೋಡಿರೆ ಲಿಂಗಮ್ಮನ ಮಗ ಶಾಂತಯ್ಯ. ಇವನಿಗೆ ಮೊದಲು ರೇವಣ ಅಂತಿದೆ, ರೇಣುಕಾ ಅಂತೇನಿಲ್ಲ. ಇವನು ಸಿದ್ಧನೂ ಆಗಿರಲ್ಲ. ಕೆಲವಾರು ದಿವಸದಲ್ಲಿ ರೇವಣ ಸಿದ್ಧರು ಇವನಿಗೆ ಶಾಂತ ಪರಂಪರೆ ಬೋಧನೆ ಮಾಡಿ. ಇವ್ರಿಗೆ ಇನ್ನೊಂದು ವಿಷಯ ಹೇಳ್ತೀನಿ. ಶಾಂತ ಪರಂಪರೆ ಬಗ್ಗೆ ಗೊತ್ತಿಲ್ಲ, ಮರಳು ಪರಂಪರೆ ಬಗ್ಗೆ ಗೊತ್ತಿಲ್ಲ. ಆ ವಿಚಾರದಲ್ಲಿ ಇವರು ಇನ್ನೂ ಶುದ್ಧ ಶುಂಠಿ ಇದ್ದಾರೆ. ಇವ್ರ ತಲೆಗೆ ಹೋಗೇ ಇಲ್ಲ ಅದು. ಉಜ್ಜಿನಿಯ ಜೈನ ಬಸದಿ, ಲಾಕುಳ ಜೈನ ಪಂಚಕೂಟದ ಬಸದಿ ಏನಿದ್ದಾವೆ, ಪಂಚಕೂಟ ದೇವಾಲಯಗಳು ಸರೂರಿನಲ್ಲಿರ್ತಕ್ಕಂಥದ್ದು ಅದೇ.
ಮೂಲ ಸಿದ್ಧ ಮಲ್ಲಿನಾಥ ಲಿಂಗ ಅಂತ ಒಂದಿದೆ, ಅದು ಗಿರ್ನಾರದಲ್ಲಿದೆ. ಅದೇ ಇವತ್ತಿನ ವೀರಶೈವ ಜಂಗಮರ ಪಂಚಪೀಠಗಳಿಗೆ ಬಂದಿರತಕ್ಕಂಥ ಲಿಂಗ. ಎಲ್ಲ ಪಂಚಪೀಠಕ್ಕೂ ಮಲ್ಲಿನಾಥ ಲಿಂಗಗಳಿದ್ದಾವೆ. ಇದು ಬಹಳ ದೊಡ್ಡ ಮೂಲ ಸಂಶೋಧನೆ. ಈ ಮೂಲ ಸಿದ್ಧ ಮಲ್ಲಿನಾಥ ಲಿಂಗವೇ ಎಲ್ಲರಿಗೂ ಇದೆ. ಇಂದಿನ ಕಾಲದಿಂದಲೂ ಪಂಚಮಠಗಳ ಪರಂಪರೆ ಇದ್ದಿದ್ದರಿಂದ ಈ ಪರಂಪರೆಯಲ್ಲಿ ವೀರಶೈವ ಪಂಚಪೀಠಗಳು ಕೆಲಸ ಮಾಡ್ತಾ ಇದ್ದಾವೆ, ಪಂಚಭೂತಗಳ ಸಾಕ್ಷಿಯಾಗಿ. ಇದು ಬಹಳ ಮೂಲ ಸಂಶೋಧನೆ, ಗಹನವಾಗಿರತಕ್ಕಂಥ, ಬಹಳ ಸ್ವಾರಸ್ಯಕರವಾಗಿರತಕ್ಕಂಥ, ಬಹಳ ಮುಖ್ಯ, ಬಹಳ ವೆರಿ ಇಂಪಾರ್ಟೆಂಟ್ ಅಂತೀವಲ್ಲ ಅಂಥ ವಿಷಯ ಇದು. ಈ ಮೂಲ ಸಿದ್ಧ ಮಲ್ಲಿನಾಥ ಲಿಂಗ ಗಿರಿನಾರದಲ್ಲಿದೆ. ಅಲ್ಲಿ ದತ್ತ ಲಿಂಗವೂ ಇದೆ. ಅಲ್ಲಿನೇ ರೇವಣಸಿದ್ಧರು ಓದಿದ್ದು. ಅವರ ಗುರುಗಳು ದತ್ತ ಮುನಿಗಳು ಮತ್ತು ಮತ್ಸ್ಯೇಂದ್ರನಾಥರು. ಅವರು ಎಲ್ಲ ಪರಂಪರೆಯನ್ನು ನೋಡಿದ್ದಾರೆ. ಈ ವೀರಶೈವ ಆಚಾರ್ಯ ರೇವಣಸಿದ್ಧರ ಚರಿತ್ರೆಗಳು ಲೆಕ್ಕವಿಲ್ಲದಷ್ಟು ಐತಿಹಾಸಿಕ ದಾಖಲೆಗಳಾಗಿ ಶಾಸನಗಳಲ್ಲಿ ಬಂದಿದ್ದಾವೆ. ಈ ಪುಸ್ತಕ ಖಂಡಿತವಾಗೂ ಅವರು ಯಾರಿಗೂ ಸಿಕ್ಕಿಲ್ಲ, ಇದು ನನ್ನ ಬಳಿ ಮಾತ್ರ ಇದೆ. ಶ್ರೀ ರೇವಣಸಿದ್ಧರು ಅಂತಕ್ಕಂಥ ಪುಸ್ತಕದಲ್ಲಿ ಇತ್ತೀಚೆಗೆ ಅದು ಸ್ವಲ್ಪ ವೈರಲ್ ಕೂಡ ಆಗಿದೆ. ಆದರೂ ಕೂಡ ಇವರಿಗೆ ತಮ್ಮ ಹಠವನ್ನು ಸಾಧನೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ತಗರ ಪಾವಡ ಒಂದು ಬಿಟ್ಟರೆ ಆಲಮತ ಪುರಾಣದಲ್ಲೂ ಕೂಡ ಇನ್ನೂ ಕೆಲವು ತಪ್ಪುಗಳಿದ್ದಾವೆ, ಜಿಜ್ಞಾಸೆ ಇದ್ದಾವೆ, ಸ್ಪಷ್ಟತೆ ಇಲ್ಲ. ಹೆಸರುಗಳ ಬಗ್ಗೆನೇ ಚುಮುಲೆ, ಚಾಮಲೆ ಏನು ವಿಚಿತ್ರವಾಗಿ ಬಂದವೆ. ಒಂದೇ ಒಬ್ಬರಿಗೇನೆ ಜಿಂಕಾದೇವಿ ಏನೇನೋ ಬಂದವೆ. ಆದರೆ ಅವು ಯಾವುಗಳ ಅವಶ್ಯಕತೆ ಇಲ್ಲ. ಮುದ್ದುಗೊಂಡ ಬೇಸಾಯಗಾರ ಅಂತಿದೆ, ಕುರುಬರು ಅಂತ ನೀವು ಹೇಳ್ತೀರಿ. ಮೊದಲಿನ ಕಥೆಯಲ್ಲೇ, ಕುರುಬರ ಕಥೆಯಲ್ಲಿ ಅವನು ಬೇಸಾಯಗಾರ ಮುದ್ದುಗೊಂಡ ಜಾಗೃತಿಪುರ, ಅವನ ಮಗ ಆದಿಗೊಂಡ, ಅವನ ಮಗ ಪದ್ಮಗೊಂಡನಿಗೆ ಇಬ್ಬರು ಹೆಂಡ್ತಿರು. ಅದರಲ್ಲಿ ಒಂದು ಹೆಂಡ್ತಿ ಲಿಂಗಮ್ಮನ ಮಗ ಶಾಂತಯ್ಯ. ಕ್ಲಿಯರ್ ಆಗಿದೆ, ರೇವಣ ಅವನೇ ರೇವಣ. ವೀರಶೈವ ರೇವಣಸಿದ್ಧರು ಆದಿಗೊಂಡನ ಕಾಲದಿಂದಲೂ ಇದ್ದಾರೆ. ಇಲ್ಲಿ ಈ ರೇವಣ ಬೇರೆ ಇದ್ದಾನೆ. ಮತ್ತು ಹಲವಾರು ಶಾಸನಗಳಲ್ಲಿ ರೇಣುಕರ ವಿಷಯಗಳು ಬಂದವೆ. ಮರಳುಸಿದ್ಧರು ಹಲವಾರು ಜನ ಇದ್ದಾರೆ, ರೇವಣಸಿದ್ಧರು ಇದ್ದಾರೆ. ಈ ರೇಣುಕರು ಅಂತಕ್ಕಂಥವರು ರೇವಣಸಿದ್ಧರ ಮಗ ಕೋಟಿಪಲ್ಲರಾಧ್ಯ ಇದ್ದಾನಲ್ಲ, ಅವನ ಪರಂಪರೆಯಲ್ಲೇ ಇಬ್ಬರಿದ್ದಾರೆ. ಹೀಗೆ ರೇಣುಕರ ಪರಂಪರೆನೇ ಬೇರೆ ಇದೆ, ರೇಣುಕ ಅಂತ. ಈ ರೇಣುಕ ಅಂತಕ್ಕಂಥವೆಲ್ಲ ಜೈನ ಲಾಕುಳ ಮೂಲದ ಹೆಸರುಗಳಿವು. ಇವು ಈ ಬೇರೆ ಕಡೆ ಎಲ್ಲೂ ಬಂದಿಲ್ಲ. ಇವು ಕುರುಬರಲ್ಲಂತೂ ರೇಣುಕ ಅಂತಕ್ಕಂಥದ್ದು ಬಂದೇ ಇಲ್ಲ. ರೇವಣ ಅಂತಕ್ಕಂಥದ್ದು ಏನು ಅಂದರೆ ಅಹಿಂಸೆಯ ಪ್ರತಿಪಾದನೆಯ ಒಂದು ಆಚರಣೆ. ಅದು ಜೈನ ಧರ್ಮದಲ್ಲಿ ಜಾಸ್ತಿ ಇದೆ. ಜೈನ ಧರ್ಮ ಅಂತಂದರೆ ಅದು ಪ್ರತ್ಯೇಕ ಅಲ್ಲ, ಅದು ಶೈವ ಧರ್ಮದ ಒಂದು ಭಾಗ. ಯಾಕಂದರೆ ಶಿವನ ಶಾಂತತೆ, ತಪಸ್ಸು, ಯೋಗ, ಕರುಣೆ, ಅಹಿಂಸೆ ಎಲ್ಲವೂ ಕೂಡ ಅಲ್ಲಿ ಬಂದಿದ್ದಾವೆ. ಯಾಕೆ ಬಂದವು ಅಂದರೆ ಅಲ್ಲಿ ಋಷಭನಾಥನಿದ್ದಾನೆ ಶಿವನ ಶಿಷ್ಯನಾಗಿ, ಅವನಿಂದ ಇವೆಲ್ಲ ಬಂದವು. ಹೀಗಾಗಿ ಸದ್ಧರ್ಮ ಅಂತಂದರೆ ಸನಾತನ ಧರ್ಮ ಮತ್ತು ಆಗಿನ ಹಳೆಯ ಋಷಭ ಮತ ಅಂತ ಒಂದಿತ್ತು, ನಂದಿ ಮತ, ಋಷಭ ಮತ ಅಂತ. ಶಿವನು ಧರ್ಮ ಪ್ರವರ್ತಕ, ನಂದಿಯು ಅದರ ಪ್ರಸಾರಕ. ಆದ್ದರಿಂದ ವೀರಭದ್ರ, ನಂದಿ, ಭೃಂಗಿ, ಋಷಭಸ್ಕಂದರು 5 ಜನನು ಕೂಡ ಅಹಿಂಸಾ ಧರ್ಮದ ಪ್ರತಿಪಾದಕರೇ ಆಗಿದ್ದಾರೆ. ಅವರೆಲ್ಲರೂ ಕೂಡ ಅಹಿಂಸೆಗೆ ಹೋರಾಡಿದ್ದಾರೆ. ಹಿಂಸೆಯ ವಿರುದ್ಧ, ಯಜ್ಞ ಯಾಗಾದಿಗಳ ವಿರುದ್ಧ, ವೈದಿಕರ ವಿರುದ್ಧ ಸಾಕಷ್ಟು ಸೆಣಸಾಟ ಮಾಡಿದ್ದಾರೆ. ಅದರ ಬಗ್ಗೆ ನಿಮಗೆ ದಕ್ಷ ಬ್ರಹ್ಮನ ಹೋಮಕುಂಡದ ವಿಷಯ, ದಕ್ಷ ಯಾಗ ನಿಮಗೆ ಉದಾಹರಣೆಯಾಗಿದೆ. ಅದೇ ರೀತಿಯಾಗಿ ಈ ವ್ಯಾಸನು ವಿಷ್ಣು ಹೆಚ್ಚು ಅಂತ ವಾದ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಂದಿ ಅವನ ತೋಳನ್ನು ಕಡಿದಿದ್ದಾನೆ. ಆ ವ್ಯಾಸನ ತೋಳು ಕುಣಿತ ಮತ್ತು ನಂದಿ ಧ್ವಜ ಕುಣಿತ ಮತ್ತು ವೀರಭದ್ರ ಕುಣಿತ ಇವೆಲ್ಲವೂ ಕೂಡ ನಮ್ಮಲ್ಲಿದ್ದಾವೆ ಆಚರಣೆಗಳು. ಇವತ್ತು ಕೂಡ ಅವತ್ತಿನಿಂದ ಇವತ್ತಿನವರೆಗೂ ವೀರಭದ್ರ ಪ್ರತ್ಯೇಕವಾಗಿ ವೀರಶೈವರ ದೇವರಿದ್ದಾಯನೇ ವಿನಃ ಬೀರಪ್ಪ ಅಲ್ಲ. ಅವನು ಬೀರಪ್ಪ ಪದ್ಮಗೊಂಡನ ಮುಂದಿನ ಅವತಾರ ಅಂತ ಬಹಳ ಸ್ವಚ್ಛವಾಗಿ ಬರೆದಿದೆ, ಸ್ಪಷ್ಟವಾಗಿ ಬರೆದಿದೆ. ಅದರಿಂದ ಇಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ. ಇವರು ಬೇಕಂತಲೇ ಉದ್ದೇಶಪೂರ್ವಕವಾಗಿ, ದುರುದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಅದರಿಂದ ಇದರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಕ್ಕಂಥ ಪ್ರಮೇಯ ಇಲ್ಲ. ಅವರು ಏನೇ ವಾದ ಮಾಡಿ, ಅವ್ರು ಯಾರೋ ಬೀಳ್ತಿದ್ದ ಕೇಸ್ ಹಾಕ್ರಿ ಅಂತ ಸುಮ್ಮನೆ ತಲೆ ಕೆಟ್ಟು ಕೇಸ್ ಹಾಕ್ಬೇಕು ಅಂತ ಅನಿಸುತ್ತೆ. ಯಾಕಂದರೆ ನಾವು ನಮ್ಮ ತಲೆ ಕೆಟ್ಟರೆ ಮಾತ್ರ ಕೇಸ್ ಹಾಕಬೇಕು, ನಮ್ಮ ಬಗ್ಗೆ ಅನುಮಾನ ಇದ್ದರೆ ಕೇಸ್ ಹಾಕಬೇಕು. ನಮ್ಮ ಬಗ್ಗೆ ಯಾವುದೇ ಅನುಮಾನ ಇಲ್ಲ, ಯಾವನೋ ಒಂದು ಪುಸ್ತಕ ಬರೆದ್ರು ಅಂತೇಳಿ ಸಾಧ್ಯನಾ? ಅದೇ ಮನುಷ್ಯ ಬಸವಣ್ಣನ ಕುರುಬ ಅಂತ ಬರೆದ್ದಾನೆ. ಇವರು ಎಲ್ಲ ಮನುಷ್ಯರ, ಇವರಿಗೆಲ್ಲ ತಿಳುವಳಿಕೆ ಇದೆಯಾ? ಅವರೇ ಯೋಚನೆ ಮಾಡ್ಕೋಬೇಕು. ಸಮಾಜ ಅವ್ರ ಮೇಲೆ ತಿರುಗಿ ಬಿದ್ದು ಅವ್ರಿಗೆ ಬುದ್ಧಿ ಕಲಿಸಿದಾಗ ಆವಾಗ ಸರಿ ಹೋಗುತ್ತೆ ಅವರಿಗೆ.
ಹೀಗೆ ಇಂಥ ವಿಷಯಗಳನ್ನು ನಾವು ತಲೆಗೆ ಹಾಕ್ಕೊಳತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನಿಜವಾದ ಚರಿತ್ರೆ ಕೂಡ ಅಷ್ಟೇ ಸ್ಪಷ್ಟವಾಗಿ ನಮಗೆ ಸಿಕ್ಕಿದ್ದಾವೆ. ಸುಳ್ಳು ಚರಿತ್ರೆ ಎಷ್ಟಿದಾವೋ ನಿಜವಾದ ಚರಿತ್ರೆನೂ ಅಷ್ಟೇ ಇದ್ದಾವೆ. ಅವುಗಳ ಮೇಲೆ ಸವಾಲು ಮಾಡ್ತವೆ. ಇದ್ರ ಬಗ್ಗೆ ಏನು ದೊಡ್ಡ ಅಧ್ಯಯನ ಮಾಡ್ತಕ್ಕಂಥದ್ದಿಲ್ಲ, ಭಾಳ ಸರಳವಾಗಿದೆ. ತಗರ ಪಾವಡ ಒಂದೇ ಸಾಕು. ಕುರುಬರು ಯಾರು, ಜಂಗಮರು ಯಾರು, ಕುರುಬರ ಮಠಗಳು ಯಾವುವು, ಎಲ್ಲ ಅವರು 3-4 ಪರಂಪರೆಗೂ ವೀರಶೈವ ಗುರು ರೇವಣಸಿದ್ಧರೇ ಗುರುಗಳಾಗಿದ್ದಾರೆ ಅಂತಕ್ಕಂಥದ್ದು ಸರ್ವವಿದಿತವಾಗಿ ಸಂಶೋಧನೆಯಿಂದಲೂ ಇದೆ, ಭೌತಿಕವಾಗಿದೆ. ಆದ್ದರಿಂದ ಇವತ್ತಿನ ವಿಷಯ ಇಷ್ಟಕ್ಕೆ ಸಾಕು. ಈ ವಿಷಯವನ್ನು ಕೂಡ ಎಳ್ಕೊಂಡು ಹೋಗೋದು ಬೇಡ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮುಗಿಸೋಣ.